ಮಹಾಕುಂಭಮೇಳ ತೆರೆ ಬೀಳುವ ದಿನ ಹತ್ತಿರ ಬರ್ತಾ ಇದ್ದಂತೆ ಹೆಚ್ಚಿನ ಭಕ್ತರು ಲಗ್ಗೆ ಇಡ್ತಿದ್ದಾರೆ. ಅದರಲ್ಲೂ ಅಯೋಧ್ಯೆ, ವಾರಣಾಸಿಯಲ್ಲೂ ಜನಸಂದಣಿ ಉಂಟಾಗ್ತಿದೆ. ಈ ಸುದ್ದಿಗಳನ್ನು ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ನಲ್ಲಿ. ಉತ್ತರ ಪ್ರದೇಶದ ಮಹಾಕುಂಭ ಮೇಳದಲ್ಲಿ ಜನಸಾಗರವೇ ಹರಿದು ಬರುತ್ತಿದೆ. ಕಾಲ್ತುಳಿತದಂತಹ ಘಟನೆಗಳು ಸಂಭವಿಸಿದ್ರೂ ಕುಂಭಮೇಳಕ್ಕೆ ಬರುತ್ತಿರುವ ಜನಸಂಖ್ಯೆ ಹೆಚ್ಚುತ್ತಲೇ ಇದೆ. ರೈಲು ಗಾಡಿಗಳ ಮೂಲಕ, ಬಸ್ ಮೂಲಕ ಜನರು ಪ್ರಯಾಗ್ರಾಜ್ನತ್ತ ಬರುತ್ತಲೇ ಇದ್ದಾರೆ. ಹೀಗಾಗಿ ಕುಂಭಮೇಳಕ್ಕೆ ಸಂಪರ್ಕ ಕಲ್ಪಿಸುವ ಹಲವಾರು ಮಾರ್ಗಗಳಲ್ಲಿ ಟ್ರಾಫಿಕ್ ಸಮಸ್ಯೆ ಎದುರಾಗ್ತಿದೆ. ಊರಿಗೆ ಬಂದವರು ನೀರಿಗೆ ಬರದಿರುತ್ತಾರೆ ಎಂಬ ಗಾದೆ ಮಾತಿನಂತೆ ಕುಂಭಮೇಳಕ್ಕೆ ಬಂದವರು ಪಕ್ಕದ ಅಯೋಧ್ಯೆ ಹಾಗೂ ವಾರಣಾಸಿಗೆ ಹೋಗದಿರುತ್ತಾರೆಯೇ ಎನ್ನುವಂತಾಗಿದೆ. ಯಾಕಂದ್ರೆ ಕುಂಭಮೇಳಕ್ಕೆ ಬರುವ ಜನರು ನಂತರ ಅಕ್ಕಪಕ್ಕದ ಅಯೋಧ್ಯೆ ಹಾಗೂ ವಾರಣಾಸಿಗೆ ಹೋಗ್ತಿದ್ದಾರೆ. ಹೀಗಾಗಿ ಈಗ ಅಯೋಧ್ಯೆ ಮತ್ತು ವಾರಣಾಸಿಯಲ್ಲೂ ಸಿಕ್ಕಾಪಟ್ಟೆ ರಶ್ ಆಗ್ತಿದೆ. ಗುಜರಾತ್ನ ಕರಾವಳಿಯಲ್ಲಿ ಭಾರತೀಯ ನೌಕಾಪಡೆಯ ಯೋಧರು ಸನ್ನದ್ಧ ಸ್ಥಿತಿಯಲ್ಲಿದ್ದಾರೆ. ಯಾವುದೇ ಅಹಿತಕರ ಘಟನೆ ಸಂಭವಿಸಿದರೆ ತಕ್ಷಣವೇ ಸ್ಪಂದಿಸಲು ಸನ್ನದ್ಧವಾಗಿರಲು ಕೋಸ್ಟ್ ಗಾರ್ಡ್ ಪಡೆ ತಾಲೀಮು ನಡೆಸಿದೆ. ಜಲರಕ್ಷಾ 2025 ಹೆಸರಿನ ಅಭ್ಯಾಸದಲ್ಲಿ ತೊಡಗಿದ್ದು ಗುಜರಾತ್ನ ಕರಾವಳಿ ಗಡಿ ಮತ್ತು ಸುತ್ತಲಿನ ನಡುಗಡ್ಡೆಗಳ ರಕ್ಷಣೆಗೆ ಹೇಗೆ ಸ್ಪಂದಿಸಬೇಕು ಅಂತ ರಿಹರ್ಸಲ್ ನಡೆಸಿದೆ. ಮಹಾರಾಷ್ಟ್ರದ ರಾಜಧಾನಿ ಮುಂಬೈನಲ್ಲಿ ಅಡಗಿದ್ದ ಬಾಂಗ್ಲಾದೇಶದ ಅಕ್ರಮ ವಲಸಿಗರನ್ನ ಮುಂಬೈ ಪೊಲೀಸರು ಬಂಧಿಸಿದ್ದಾರೆ. ಕಳೆದ ಕೆಲ ದಿನಗಳಿಂದ ಅಕ್ರಮವಾಗಿ ನುಸುಳಿ ಮುಂಬೈನಲ್ಲಿ ವಾಸಿಸುತ್ತಿದ್ದ ಈ ಬಾಂಗ್ಲಾದೇಶಿಯರ ಬಗ್ಗೆ ಸುಳಿವು ಸಿಕ್ಕ ನಂತರ ಕಾರ್ಯಪ್ರವೃತ್ತರಾದ ಪೊಲೀಸರು ಈ ಅಕ್ರಮ ನಿವಾಸಿಗಳನ್ನ ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಪ್ರಾಥಮಿಕ ವಿಚಾರಣೆ ನಡೆಸಿದ ನ್ಯಾಯಾಲಯ ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದೆ. ಅಮೆರಿಕಾಗೆ ಅಕ್ರಮವಾಗಿ ನುಸುಳಿದ್ದ ಭಾರತೀಯರು ಗಡಿಪಾರಾಗಿ 100 ಜನರು ಈಗ ವಾಪಸ್ಸಾಗಿದ್ದಾರೆ. ಹೀಗೆ 2ನೇ ಬ್ಯಾಚ್ನಲ್ಲಿ ವಿಶೇಷ ವಿಮಾನದಲ್ಲಿ ವಾಪಸ್ಸಾದ ಗುಜರಾತ್ ಮೂಲದವರು ಈಗ ಅಹಮದಾಬಾದ್ಗೆ ಬಂದಿದ್ದಾರೆ. ಹಾಗೆ ಹರಿಯಾಣದ ಕೆಲವರು ಕೂಡ ವಾಪಸ್ಸಾಗಿದ್ದು ಅಂಬಾಲಾದಲ್ಲಿ ಇವರನ್ನ ಅಂಬಾಲಾ ಪೊಲೀಸರು ಕೆಲ ಹೊತ್ತು ವಿಚಾರಣೆ ನಡೆಸಿದ್ದಾರೆ.